ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಯುಗಗಳ ಹಿಂದೆ ಅನೇಕ ಋಷಿಮುನಿಗಳು ಕಲಿಯುಗದಲ್ಲಿ ಭೂಮಿಯ ಮೇಲೆ ಏನಾಗುತ್ತೆ ಎಂಬುದನ್ನು ಬರೆದಿಟ್ಟಿದ್ದಾರೆ. ಅಂತಹ ಕಾಲಜ್ಞಾನಿಗಳಲ್ಲಿ ಪುತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಕೂಡ ಒಬ್ಬರು. ಭಾರತ ಸೇರಿದಂತೆ ಜಗತ್ತಿನಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ಘಟನೆಗಳ ಕುರಿತು ವೀರಬ್ರಹ್ಮೇಂದ್ರ ಸ್ವಾಮಿ 17ನೇ ಶತಮಾನದಲ್ಲಿ ತಮ್ಮ ಕಾಲಜ್ಞಾನ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಇಂತಹ ಮಹಾನ್ ತಪಸ್ವಿ ಹಾಗೂ ಕಾಲಜ್ಞಾನಿಯ ಜನನ ಹಾಗೂ ಜೀವನದ ಪ್ರಮುಖ ಸಂಗತಿಗಳನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಶ್ರೀ ಮಧ್ವಿರತ್ ಪೊತ್ತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅಥವಾ ಬ್ರಹ್ಮಗುರು 16ನೇ ಶತಮಾನದ ಪ್ರಮುಖ ಋಷಿಗಳಾಗಿದ್ದರು. ವಿಶ್ವಕರ್ಮ ಕುಟುಂಬದ ಪರಿಪೂರ್ಣಾಚಾರ್ಯ ಮತ್ತು ಪ್ರಕೃತಾಂಬ ಎಂಬ ಧಾರ್ಮಿಕ ದಂಪತಿಗಳಿಗೆ ಜನಿಸಿದ್ರು. ಆದ್ರೆ ಅವರು ಜನ್ಮ ನೀಡಿದ ತಂದೆ ತಾಯಿಯೊಂದಿಗೆ ಬೆಳೆಯಲು ಸಾಧ್ಯ ಆಗಲಿಲ್ಲ. ಏಕೆಂದ್ರೆ ಪೊತ್ತಲೂರಿ ವೀರಬ್ರಹ್ಮೇಂದ್ರರನ್ನ ಹೆತ್ತವರು ಕಾಶಿ ಅಂದ್ರೆ ಈಗಿನ ವಾರಣಾಸಿ ಬಳಿಯ ಅತ್ರಿ ಮಹಾಮುನಿ ಆಶ್ರಮಕ್ಕೆ ದಾನವಾಗಿ ನೀಡಿದ್ರು. ತಮ್ಮ ಪತ್ನಿ ಪ್ರಾಕೃತಾಂಬ ಅವರೊಂದಿಗೆ ಒಮ್ಮೆ ಭೇಟಿ ನೀಡಿದಾಗ ಅತ್ರಿ ಋಷಿ ಈ ಮಗುವನ್ನ ದಂಪತಿಗಳಿಗೆ ನೀಡಿದ್ರು. ವೀರಭೋಜಯಾಚಾರ್ಯ ದಂಪತಿಗಳು ಮಗುವನ್ನ ದೇವರ ಕೊಡುಗೆಯಾಗಿ ತೆಗೆದುಕೊಂಡು ಪಾಪಾಗ್ನಿ ಮಠಕ್ಕೆ ಮರಳಿದರು ಹಾಗೂ ಮಗುವಿಗೆ ವೀರಂ ಬೊಟ್ಲಯ್ಯ ಎಂದು ಹೆಸರಿಟ್ಟರು. ಸಾಕು ತಂದೆಗಳೊಂದಿಗೆ ಬ್ರಹ್ಮೇಂದ್ರ ಸ್ವಾಮಿ ಬೆಳೆದರು. ಮುಂದೆ ತಮ್ಮ 11ನೇ ವಯಸ್ಸಿನಲ್ಲೇ ವೀರ ಬ್ರಹ್ಮೇಂದ್ರ ಸ್ವಾಮಿ ಕಾಳಿಕಾಂಬ ಸಪ್ತಶತಿ ಅಂದ್ರೆ ಕಾಳಿಕಾಂಬ ದೇವತೆಯನ್ನ ಸ್ತುತಿಸುವ ಹಸ್ತಪ್ರತಿ ಬರೆದ್ರು. ಕೆಲವು ದಿನಗಳ ನಂತರ ವೀರಂ ಬೋಟ್ಲಾಯ ಮುಂದಿನ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು ತನ್ನ ದತ್ತು ತಾಯಿಗೆ ತಿಳಿಸಿ ಆಧ್ಯಾತ್ಮಿಕ ಪ್ರಯಾಣವನ್ನ ಪ್ರಾರಂಭಿಸಿದ್ರು. ಈ ಪ್ರಯಾಣದಲ್ಲಿ ಅನೇಕ ಪವಿತ್ರ ಸ್ಥಳಗಳು ಮತ್ತು ದೇವಾಲಯಗಳಿಗೆ ಭೇಟಿ ನೀಡಿ ಹರಿಹರನಲ್ಲಿ ತಪಸ್ಸು ಮಾಡಿದ್ರು. ನಂತರ ಅವರು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಬನಗನಪಲ್ಲಿಗೆ ಹೋದ್ರು. ಇಲ್ಲಿ ಅವರು ಕಾಲಜ್ಞಾನ ಎಂಬ ಪುಸ್ತಕವನ್ನ ಬರೆಯಲು ಪ್ರಾರಂಭಿಸಿದ್ರು. ಅವರ ಈ ಗ್ರಂಥ ಯುಗಗಳ ಭವಿಷ್ಯದ ನುಡಿಗಳನ್ನ ಹೊಂದಿದೆ. ಅಲ್ಲಿಂದ ಮುಂದೆ ತಮ್ಮ ಆಧ್ಯಾತ್ಮಿಕ ಪ್ರಯಾಣ ಆರಂಭಿಸಿದ ಬ್ರಹ್ಮೇಂದ್ರರು ಕಂಡಿಮಲಯಪಲ್ಲೆ ಎಂಬ ಪ್ರದೇಶಕ್ಕೆ ತೆರಳಿದ್ರು. ಅಲ್ಲಿ ಬಡಿಗ ಶಿಲ್ಪಿ ಅಕ್ಕಸಾಲಿಗನಾಗಿ ಕೆಲಸ ಮಾಡ್ತಾ ಇದ್ದ ಕೋಟಾಯಾಚಾರ್ಯರು ಅವರ ಪುತ್ರಿ ಗೋವಿಂದಮ್ಮ ಎಂಬುವರನ್ನ ವಿವಾಹ ಆದ್ರು. ಕಾಲ ಕಳೆದಂತೆ ಬ್ರಹ್ಮೇಂದ್ರ ಸ್ವಾಮಿಗಳು ಮುಸ್ಲಿಂ ಸಿದ್ದಯ್ಯ ಮತ್ತು ಹರಿಜನ ಕಕ್ಕಯ್ಯ ಅವರನ್ನ ತಮ್ಮ ಮುಖ್ಯ ಶಿಷ್ಯರನ್ನಾಗಿ ಆರಿಸಿಕೊಂಡರು. ಜಾತಿ, ಮತ, ಲಿಂಗ, ಧರ್ಮ ಮತ್ತು ಪ್ರದೇಶವನ್ನ ಲೆಕ್ಕಿಸದೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನವನ್ನ ಕಲಿಸಿದ್ರು. ಆ ಕಾಲದ ಮುಸ್ಲಿಂ ಆಡಳಿತಗಾರರಿಗೆ ಧರ್ಮ ಗ್ರಂಥಗಳನ್ನ ಬೋಧಿಸಿದ್ರು ಮತ್ತು ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಗೌರವಿಸುವಂತೆ ತಿಳಿಸಿದ್ರು. ತಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಿರುಪತಿ, ಶ್ರೀರಂಗಂ, ಪುಷ್ಪಗಿರಿ, ಶ್ರೀಶೈಲಂ, ವಿರೂಪಾಕ್ಷಂ ಮುಂತಾದ ಪವಿತ್ರ ಸ್ಥಳಗಳು, ದೇವಾಲಯಗಳು ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡಿದ್ರು. ಆಧ್ಯಾತ್ಮಿಕ ಜ್ಞಾನವನ್ನ ಸಾರ್ತಾ ಭವಿಷ್ಯದ ಪೀಳಿಗೆಗೆ ಹೊಸ ಹಾದಿಯನ್ನ ತೋರಿಸಿದ್ರು. ದಕ್ಷಿಣ ಭಾರತದ ವಿವಿಧ ಭಾಗಗಳಿಗೆ ಭೇಟಿ ನೀಡಿದಾಗ ಸ್ವಾಮಿಗಳು ಅನೇಕ ಪವಾಡಗಳನ್ನ ಮಾಡಿದ್ರು. ಇನ್ನು ಕಾಲಾನಂತರದಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಮಂತ್ರಗಳು ಮತ್ತು ತಾತ್ವಿಕ ಕವಿತೆಗಳನ್ನ ಕೇಳಲು ಪ್ರಾರಂಭಿಸಿದ್ರು. ಅಲ್ಲದೆ ವೀರಂ ಬೊಟ್ಲಯ್ಯ ಆಗಿದ್ದವರನ್ನ ಶ್ರೀ ಮಧ್ವಿರಾತ್ ಪೊತ್ತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಎಂದು ಕರೆದ್ರು. ಅವರು ರಚಿಸಿದ 14,000ಕ್ಕೂ ಹೆಚ್ಚು ಭವಿಷ್ಯವಾಣಿಗಳು ಒಳಗೊಂಡ ಪ್ರಸಿದ್ಧ ಕಾಲಜ್ಞಾನಂ ಕೇಳಲು ಸಾವಿರಾರು ಜನರು ಸೇರಿದ್ರಂತೆ. ಹೇಗೆ ಜನನ, ಜೀವನ, ಆಧ್ಯಾತ್ಮಿಕ ಪ್ರಯಾಣ ಎಲ್ಲವನ್ನ ವಿವಿಧೆಡೆಗಳಲ್ಲಿ ಕಳೆದ ಬ್ರಹ್ಮೇಂದ್ರ ಸ್ವಾಮಿ ಜನರಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನ ತುಂಬಿ ಭವಿಷ್ಯವಾಣಿಗಳಿಂದ ಅವರನ್ನ ಎಚ್ಚರಿಸಿದ್ರು. ಅಲ್ಲದೆ ವೀರ ಬ್ರಹ್ಮೇಂದ್ರ ಸ್ವಾಮಿ ತಾವು ಕಲಿಯುಗದ ಅಂತ್ಯದಲ್ಲಿ ಮತ್ತೆ ಭೂಮಿಯ ಮೇಲೆ ಹುಟ್ಟಿ ಬರುವುದಾಗಿ ತಿಳಿಸಿದ್ದಾರೆ. 17ನೇ ಶತಮಾನದ ಭವಿಷ್ಯದ ಭವಿಷ್ಯವಾಣಿಕಾರ ಪುತಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಉಲ್ಲೇಖಿಸಿದ ಅನೇಕ ಘಟನೆಗಳು ಜಗತ್ತಿನಲ್ಲಿ ಸತ್ಯವಾಗ್ತಿವೆ. ಹೀಗಾಗಿ ಇವರ ಭವಿಷ್ಯವಾಣಿ ಇಂದಿಗೂ ಹೆಚ್ಚು ಪ್ರಸಿದ್ಧವಾಗಿದೆ. ಇದಿಷ್ಟು ಪೊತ್ತಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಜೀವನ ಚರಿತ್ರೆ ಕುರಿತಾದ ಸಂಗತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಈ ಕಾಲಜ್ಞಾನಿಯ ಭವಿಷ್ಯವಾಣಿಗಳ ಮಾಹಿತಿಯೊಂದಿಗೆ ಸಿಗ್ತೇವೆ. ಇದು 1 ಟಿವಿ.